ರಾಜಾರಾಮನ ಮನೆಗಿಂತ ಭಕ್ತಿಗೆ ಒಳ್ಳೆ ಮನೆ ಇನ್ನೆಲ್ಲೂ ಸಿಗಲ್ಲ. ಹಾಗಂತ ಶಂಕ್ರಿನೇ ನನಗೆ ಹೇಳಿದಾಳೆ. ಶಂಕ್ರಿ ಮೇಲೂ ನಿಮಗೆ ಸಂಶಯನ? ಅಮ್ಮನ ಮೇಲೆ ಸಂಶಯ ಅಲ್ಲ, ಅದು ಭಕ್ತಿಗೆ. ಅಚಿಂತ್ಯ ಸೂಕ್ತವರ ಅಲ್ಲ, ಆದ್ರೆ ಭಕ್ತಿಗೆ ತಕ್ಕನಾದವನು. ಇಷ್ಟೊಂದು ಹಠ ನಿನ್ಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಣ್ಣ. ನೀನ್ ಮಾಡಿದ್ ನಿನ್ಗೆ ಸರಿ ಅನ್ಸ್ತಿದ್ಯಾ? ಇಲ್ಲಾಗಿದ್ರ ಬಗ್ಗೆ ನಿನ್ಗೂ ಬೇಜಾರಿದೆ ಅಂತ ನನಗ್ ಗೊತ್ತು. ಆದ್ರೂ ಯಾಕೆ ಈ ತರ ಮಾಡ್ತಿದ್ಯಾ ಅಣ್ಣ? ಅಮೃತ, ನೀನ್ ಅನ್ಕೊಂಡ್ ಹಾಗಲ್ಲ. ಇರ್ಬಹುದು, ಆದ್ರೆ ನಿನ್ ನಂಬಿಕೆ ತರಾನೇ ಅಜ್ಜಿಗೂ ಮನೆಯವ್ರಿಗೂ ನಂಬಿಕೆ ಇರುತ್ತಲ್ವಾ? ನೀನ್ ಹೇಗ್ ಅದನ್ನ ನೆಗ್ಲೆಕ್ಟ್ ಮಾಡೋಕ್ ಸಾಧ್ಯ? ಇದೇ ನಂಗೆ ಕಷ್ಟ ಆಗಿರೋದು. ಅಜ್ಜಿ ಅಮ್ಮ ಅಷ್ಟೇ ಯಾಕೆ, ಇಲ್ಲಿರೋ ಯಾರಿಗೂ ಸತ್ಯ ಒಪ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಮಂಗ್ ಬುದ್ಧಿ ಎರ್ಚಿದಾಳವಳು. ಮತ್ತದೇ ಹೇಳ್ತಿದ್ಯಾ ಅಣ್ಣ, ಈ ಮನೆಗ್ ನೀನ್ ವಾಪಸ್ ಬರ್ಬೇಕು, ನಾವೆಲ್ಲ ಒಟ್ಟಿಗೆ ಇರ್ಬೇಕು ಅಂತ ಎಷ್ಟ್ ವರ್ಷದಿಂದ ಕನ್ಸ್ ಕಟ್ಕೊಂಡಿದ್ವಿ ಗೊತ್ತಾ? ನೀನ್ ನಮ್ಮನ್ ಬಿಟ್ಟು ಹೋದಾಗ ನಾನ್ ಇನ್ನೂ ಚಿಕ್ಕವಳು. ನನಗೆ ಇಷ್ಟೊಂದು ನೋವಾಗ್ತಿದೆ ಅಂದ್ಮೇಲೆ ಇನ್ನು ಅಜ್ಜಿ ಅಮ್ಮಂಗೆ ಎಷ್ಟು ನೋವಾಗಿರ್ಬೇಡ ಅಣ್ಣ. ಬಹುಶಃ ನಿನ್ ಹೆಸರಿಲ್ದೆ ಈ ಮನೇಲಿ ಒಂದಿನಾನು ಶುರುವಾಗಿದ್ದೇ ಇಲ್ಲ ಅಣ್ಣ. ಇಷ್ಟೆಲ್ಲ ಆಸೆ ಇಟ್ಕೊಂಡಿರೋರ್ ಮನ್ಸಿಗೆ ನೀನ್ ದುಃಖ ಕೊಡೋದ್ ಸರಿನಾ ಅಣ್ಣ? ನನಗ್ ಗೊತ್ತಿತ್ತು ಹೀಗಾಗ್ಬಾರ್ದು ಅಂತಾನೆ ನಾನು ನಮ್ಮನ್ನೆಲ್ಲ ಬಿಟ್ಟು ವಾಪಸ್ ಹೋಗ್ಬೇಕು ಅಂತನಾ? ಅರ್ಥ ಮಾಡ್ಕೊ ಅಣ್ಣ. ಅಜ್ಜಿ ನಮ್ ರಾಜನ್ ಮಗ ವಾಪಸ್ ಬರ್ಬೇಕು ಅಂತ ದಿನಾ ದೇವ್ರ ಮುಂದೆ ಅಳ್ತಿದ್ಲು. ಈಗ ಅಮ್ಮ ನಿನ್ಗೋಸ್ಕರ ದೇವ್ರನ್ನೇ ಬಿಡೋಕ್ ರೆಡಿ ಇದ್ದಾಳೆ. ಇದ್ರಲ್ಲೇ ಅರ್ಥ ಆಗಲ್ವಾ ಅಣ್ಣ ನೀನ್ ಈ ಮನೆಗೆ ಎಷ್ಟು ಮುಖ್ಯ ಅಂತ? ಆದ್ರೂ ನಿನ್ ಹೇಗ್ ಹೋಗೋ ಯೋಚನೆ ಬರುತ್ತೆ ಅಣ್ಣ? ಯಾಕೆ? ನಾವ್ ನಿನ್ನನ್ನ ಪ್ರೀತಿಸೋಷ್ಟು ನೀನ್ ನಮ್ಮನ್ನ ಪ್ರೀತಿಸಲ್ವಾ? ನಿಮ್ಮನ್ನು ಬಿಟ್ಟಿರೋ ಶಿಕ್ಷೆ ನನ್ನ ಶತ್ರುಗಳಿಗೂ ಬೇಡ ಅಮ್ಮ. ಮತ್ತೆ ಈಗ್ಲಾದ್ರೂ ಎಲ್ಲ ನೆಮ್ಮದಿಯಾಗಿರ್ಬೋದಲ್ವಾ ಅಣ್ಣ? ನೆಮ್ಮದಿ ಅವಳಿದ್ರೆ ಆ ಪದಕ್ಕೆ ಅರ್ಥನೇ ಇಲ್ಲ ಅಮ್ಮ. ನಂಗೆ ಗೊತ್ತು ನನ್ನಿಂದ ಎಲ್ರಿಗೂ ಸಿಕ್ಕಾಪಟ್ಟೆ ನೋವಾಗಿದೆ ಅಂತ. ಆದ್ರೆ ಅವಳ ಮುಖ ನೋಡ್ದಾಗ್ಲೆಲ್ಲ ಅಪ್ಪ ಕಾಪಾಡಿ ಕಾಪಾಡಿ ಅಂತ ಕೂಗಿದ್ ನೆನಪಾಗುತ್ತೆ. ಅದು ನೋಡಿ ಇವಳು ದಡ ಸೇರಿ ನೆನಪಾಗುತ್ತೆ. ತಾಯಿ ಅದವಳ ಮಕ್ಳ ಜೊತೆ ಹೀಗೆ ನಡ್ಕೊಳಕ್ ಸಾಧ್ಯನಾ ಅಮ್ಮು? ಅವತ್ತಪ್ಪ ಕೊಲೆಗಾತಿ ಅವಳು. ಅವಳ ಮುಖ ನೋಡೋದಕ್ಕೆ ನಂಗಾಗಲ್ಲ. ಅರ್ಥ ಮಾಡ್ಕೋ ಅಮ್ಮು, ನಾನಿರೋ ಕಡೆ ಅವಳು ಇರಬಾರ್ದು. ಅಚಿಂತ್ಯ ಮಗುವಿನ ಹಾಗೆ ಮುಗ್ಧ ಮನಸ್ಸಿರೋನು. ಅವನು ಭಕ್ತಿನ ಶುದ್ಧ ಮನಸ್ಸಿನಿಂದ ನೋಡ್ಕೋತಾನೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಅವನು ಭಕ್ತಿಯಷ್ಟೇ ಒಳ್ಳೆಯವನು. ಭಕ್ತಿಯ ಅದೃಷ್ಟದಿಂದ ಆ ಮನೆಯಲ್ಲಿ ಎಲ್ಲ ಬದಲಾವಣೆಗಳಾಗುತ್ತೆ. ರಾಜಾರಾಮನ ಮನೆಯವರು ಭಕ್ತಿಯಿಂದ ಆಗೋ ಬದಲಾವಣೆಗೆ ಕೊನೆ ಉಸಿರಿರೋ ತನಕ ಕೃತಜ್ಞರಾಗಿ ಭಕ್ತಿನ ನಿಧಿ ತರ ಕಾಪಾಡ್ಕೋತಾರೆ. ಹೆಣ್ಣು ಮಕ್ಕಳ ತಾಯಂದ್ರು ಬಯಸೋ ಹಾಗೆ ಭಕ್ತಿ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಆಗದೆ ಇರೋ ಹಾಗೆ ನೋಡ್ಕೋತಾರೆ. ವಿಧಿ ಭಕ್ತಿ ಹಣೆ ಮೇಲೆ ಬರೆದಿರೋ ಸಾಲುಗಳನ್ನ ನೋಡಿದ್ದೀನಿ. ಅವಳು ನಿಜಕ್ಕೂ ಅದೃಷ್ಟವಂತೆ. ವಿಧಿ ಬರಹಕ್ಕೆ ವಿಧಾತೆ ಆಗ್ತಾಳೆ. ವಿಷಯ ಹೇಳಾಯ್ತು. ಗುರುಗಳೇ, ಈ ವಿಷಯ ದಾಮಿನಿ ಅಮ್ಮನವ್ರಿಗೆ. ನಾನಿಲ್ಲಿಗೆ ಬಂದಿದ್ದು ರಾಜಾರಾಮನ ಕುಟುಂಬಕ್ಕೆ ಗೊತ್ತಿಲ್ಲ.
ನಿಮ್ ಉತ್ತರ ನಿರ್ಧಾರ ಆದ್ಮೇಲೆ ಈ ವಿಷಯನ ಧಾಮಿನಿ ಹತ್ರ ಪ್ರಸ್ತಾಪ ಮಾಡೋದು ಉತ್ತಮ. ಚಿಕ್ಕಿ, ಕಡ್ಲೆಕಾಯಿ ಮಿಠಾಯಿ ಎಲ್ಲಿ ಚಿಕ್ಕಿ? ಅದೆಲ್ಲ ಆಮೇಲೆ, ಮೊದ್ಲು ಊಟ ಮುಗ್ಸು ಆಯ್ತಾ? ಊಟ ಅಂತೆ ಊಟ. ಒಳ್ಳೆ ಬರೀ ತರಕಾರಿನೇ ತಂದಿದ್ಯಾ? ಹಸುಗ್ ತಿನ್ಸೋ ಹಾಗೆ. ನಂಗಿದ್ ಬೇಡ, ನೀನೇ ತಿನ್ನು. ಆರೋಗ್ಯಕ್ಕೆ ಒಳ್ಳೇದೆಲ್ಲ ಬೇಡ ಅಲ್ವಾ ನಿಂಗೆ? ಊಟದ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಚಂದ. ಉಪ್ಪಿನಕಾಯಿನೇ ತಟ್ಟೆ ತುಂಬಾ ಬಡ್ಸ್ಕೊಂಡ್ ತಿನ್ನೋದಲ್ಲ ಅಷ್ಟೇ. ಮತ್ತೀಗ ನನಗೆ ಊಟನೂ ಬೇಡ, ಉಪ್ಪಿನಕಾಯಿನೂ ಬೇಡ. ನಿನಗೆ ನೋವ್ತಿದೆ, ಅಯ್ಯೋ ನೋವಾಗ್ತಿದೆ ಬಿಡೆ. ಅಯ್ಯೋ ಅಯ್ಯೋ, ನಾನ್ ಕಿವಿ ತಿರುಗ್ಸೂ ಇಲ್ಲ. ಸುಮ್ನೆ ಅತಿ ಮಾಡ್ಬೇಡ, ಊಟ ಮಾಡು. ಚಿಕ್ಕಿ, ಕಡ್ಲೆಕಾಯಿ ಮಿಠಾಯಿ ಕೊಡ್ತೀಯೋ ಇಲ್ವೋ? ಮೊದ್ಲು ಊಟ. ಅಯ್ಯೋ ಸರಿ ಸರಿ ತಿಂತೀನಿ. ನಿನ್ನ ವಿಧಾತೆ ನಿನಗೆ ಸಿಕ್ಕಾಯ್ತು. ಭಕ್ತಿನ ನಿನ್ನ ಮನೆ ಸೊಸೆ ಮಾಡ್ಕೋ. ಚಿಕ್ಕಿ, ನೀನು ನಂಗೆ ಮೋಸ ಮಾಡ್ತಿದ್ಯಾ ತಾನೆ? ಚಕ್ಲಿ ಕಡ್ಲೆ ಮಿಠಾಯಿ ಎಲ್ಲಿ? ಏಯ್, ಮೋಸ ಅಂತೆ ಮೋಸ. ತಟ್ಟೆಲಿರೋದೆಲ್ಲ ಖಾಲಿ ಮಾಡಿದ್ರೆ ಕೊಡ್ತೀನಿ ಅಂತ ಹೇಳಿಲ್ವಾ? ಮಹಿಮಾ, ನೀನು ತರಕಾರಿನೆಲ್ಲ ತಿಂತೀಯೋ ಅಥವಾ ಚಲ್ತಿಯೋ? ಅಯ್ಯೋ ಭಕ್ತಿ ಅಕ್ಕ, ನಾನು ಪ್ಲೇಟಲ್ಲಿರೋದ್ನೆಲ್ಲ ಖಾಲಿ ಮಾಡಾದ್ಮೇಲೆನೆ ಎದ್ದೇಳೋದು. ಹಾಗಾದ್ರೆ ಇರು,